ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪದಾಯಕರ್ತೃಭ್ಯೋ ಶರಶುಭ್ಯೋ ನಮೋ ಮಾಧ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ನಮಸ್ಕಾರ. ಆತ್ಮರುಗಳು ಅನೇಕರಲ್ಲ, ಆತ್ಮ ಹೇಳತಕ್ಕಂಥವನು ಒಬ್ಬನೇ ಅನ್ನೋದನ್ನು ನಾವು ಈಗಾಗಲೇ ಅರಿತುಕೊಂಡಿದ್ದೇವೆ. ಆತ್ಮರುಗಳು ಬೇರೆ ಬೇರೆ ಅಂತ ಯಾವಾತ ಅರಿತುಕೊಳ್ತಾನೋ ಅವನು ಅತ್ಯಂತ ದುರ್ಗಮವಾದಂತಹ ಎತ್ತರವಾದಂತಹ ಪರ್ವತಗಳ ಮೇಲೆ ಮಳೆ ಸುರಿದಾಗ ಅಂತಹ ಮಳೆ, ಅಂತಹ ನೀರು ಹೇಗೆ ಆಯಾ ಪರ್ವತದ ತಪ್ಪಲಿನ ಬೇರೆ ಬೇರೆ ಪ್ರದೇಶಗಳಲ್ಲಿ ಹರಿದು ಹೋಗುತ್ತದೆಯೋ ಹಾಗೆಯೇ ಈ ಆತ್ಮನು ಬೇರೆ ಬೇರೆ ಅಂತ ಅರಿಯುವಾತ ರಾಗದ್ವೇಷಾದಿಗಳಿಂದ ವರ್ತನೆ ಮಾಡ್ತಾ ಧರ್ಮ ಅಧರ್ಮಗಳನ್ನು ಮಾಡಿ ಬೇರೆ ಬೇರೆಯ ಶರೀರಗಳನ್ನು ಪಡಿತಾನೆ. ಹಾಗೆಯೇ ಬೇರೆ ಬೇರೆ ಶರೀರಗಳನ್ನು ಪಡೆದುಕೊಂಡು ಶರೀರಕ್ಕೊಂದು ಆತ್ಮ ಹೇಳತಕ್ಕಂತಹ ತಪ್ಪು ತಿಳುವಳಿಕೆಯನ್ನು ಇನ್ನೂ ಗಟ್ಟಿ ಮಾಡಿಕೊಂಡು ಆ ಆತ್ಮರನ್ನೇ ಬೆನ್ನಟ್ಟಿ ಹೋಗ್ತಾನೆ. ಬೇರೆ ಬೇರೆಯ ಶರೀರವನ್ನು ಪಡೆದು ಆಯಾ ಶರೀರದ ಅಭಿಮಾನಿಯಾಗಿ ತಾನು ಸಂಸಾರಿಯಾಗಿರತಕ್ಕಂಥ ಆತ್ಮ ಅಂತ ತಿಳಿದುಕೊಳ್ತಾನೆ. ಹೀಗೆ ಅಜ್ಞರ ಸ್ಥಿತಿ ಇರುತ್ತೆ. ಆದರೆ ಯಾರು ಪರಮಾರ್ಥವನ್ನು ಅರಿತುಕೊಂಡು ಉಪಾಧಿಗಳಿಂದ ಏನು ಉಂಟಾಗಿದೆಯೋ ಭೇದ ಹೇಳತಕ್ಕಂಥದ್ದು, ಅಂತಹ ಭೇದವನ್ನು ನಿವಾರಿಸಿಕೊಂಡು ಚೈತನ್ಯವೆಂಬ ಒಂದೇ ರೂಪದಲ್ಲಿ ಇರತಕ್ಕಂಥ ಪರಮಾರ್ಥ ತತ್ವವನ್ನು ತಿಳಿದುಕೊಂಡು ಆತ್ಮನನ್ನೇ ಹೊಂದುತ್ತಾರೆ. ಹೇಗೆ ಅಂತಂದರೆ, ಅತ್ಯಂತ ಶುದ್ಧವಾದಂತಹ ನೀರನ್ನು ಅತ್ಯಂತ ಶುದ್ಧವಾಗಿರತಕ್ಕಂತಹ ನೀರಿಗೆ ಸುರಿದರೆ ಆ ಎರಡು ನೀರುಗಳಲ್ಲಿಯೂ ಯಾವ ಭೇದವು ಹೇಗೆ ತೋರದೇ ಇರ್ತದೆಯೋ ಆ ಎರಡು ನೀರು ಕೂಡ ಒಂದೇ ಆಕಾರದಿಂದ ಹೇಗೆ ತೋರ್ತದೆಯೋ ಹಾಗೆಯೇ ಈ ನಾನು ಶರೀರೇಂದ್ರಿಯಗಳ ಸಂಘಾತಕ್ಕೆ ಕಟ್ಟುಬಿದ್ದಂತಹ ಸಂಸಾರಿ, ಈ ಪರಮಾತ್ಮನು ಅಶರೀರಿಯಾಗಿ ಧರ್ಮಾಧರ್ಮಾತೀತನಾಗಿ ತ್ರಿಕಾಲಾತೀತನಾಗಿರತಕ್ಕಂತಹ ಹೆಚ್ಚಿನಾಗಿರತಕ್ಕಂಥವನು ಅಂತ ಭೇದವನ್ನು ತೋರದೆ ಇದೆಲ್ಲವೂ ಕೂಡ ಪರಮಾತ್ಮನೇ, ಪರಮಾತ್ಮನನ್ನು ಬಿಟ್ಟು ನಾನು ನೀನು ಇವರು ಇವು ಹೇಳತಕ್ಕಂಥ ಭೇದ ನಿಜವಾಗಿ ಇಲ್ಲ ಹೇಳತಕ್ಕಂಥ ಅನುಭವ ಆತನಿಗೆ ಉಂಟಾಗತ್ತೆ. ಅವನು ಆತ್ಮನನ್ನು ಹೊಂದುತ್ತಾನೆ. ಹೀಗೆಯೇ ಪ್ರತಿಯೊಬ್ಬರೂ ಕೂಡ ಅಸಂಸಾರಿಯಾಗಿರತಕ್ಕಂಥ ಪರಮಾತ್ಮನೇ ನಿಜವಾದಂಥ ಆತ್ಮ ಅನ್ನೋದನ್ನು ತಿಳಿದುಕೊಂಡು ಕೃತಕೃತ್ಯರಾಗಬೇಕು ಅಂತಲೇ ಯಮಧರ್ಮರಾಜ ಸರ್ವರಿಗೂ ಕೂಡ ಈ ಆತ್ಮತತ್ವವನ್ನು ಉಪದೇಶಿಸ್ತಾ ಇದ್ದಾನೆ. ನಮಸ್ಕಾರ. ಓಂ